ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ. ಶ್ರೀ ಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ಜನಗಳೆಲ್ಲ ಬಹಳ ತೊಂದರೆಗಳನ್ನು ಅನುಭವಿಸುವಾಗ ಈ ತೊಂದರೆಗಳ ಪರಿಹಾರ ಹೇಗೆ ಆಗ್ತದೆ ಅನ್ನುವಂತಹ ಒಂದು ತಿಳಿಬೇಕು, ಅದಕ್ಕೆ ಬೇಕಾದ ಕೆಲಸ ಮಾಡಿ ಕಷ್ಟವನ್ನು ಪರಿಹರಿಸಿಕೊಳ್ಬೇಕು ಅನ್ನುವಂತಹ ಭಾವನೆ ಇರ್ತದೆ. ಆದ್ದರಿಂದ ಯಾವುದರಿಂದ ಕಷ್ಟ ಪರಿಹಾರ ಆಗ್ತದೆ ಎನ್ನುವ ವಿಷಯ ಗೊತ್ತಿರುವುದಿಲ್ಲ. ಅಂತಹ ಕಷ್ಟ ಪರಿಹಾರಕ್ಕೆ ದೊಡ್ಡ ಒಂದು ಮಾರ್ಗ ಯಾವುದು ಅನ್ನುವುದನ್ನು, ಶ್ರೇಷ್ಠವಾದ ಮಾರ್ಗ ಯಾವುದು ಅನ್ನೋದನ್ನು ಶಾಸ್ತ್ರದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಲ್ಲಲ್ಲಿ ಬರ್ತದೆ ಆ ನಿರೂಪಣೆ. ಎಲ್ಲರೂ ಮಾಡಲಿಕ್ಕಿರತಕ್ಕಂತಹ ಸಾಧನ, ನಮ್ಮಷ್ಟಕ್ಕೆ ಮಾಡತಕ್ಕಂಥ ಸಾಧನ, ಯಾರ ಅವಲಂಬನೆಯೂ ಬೇಕಾಗಿಲ್ಲ. ನಮ್ಮಷ್ಟಕ್ಕೆ ನಾವು ಆ ಸಾಧನೆಯನ್ನು ಮಾಡಿಕೊಂಡು ಆ ಕಷ್ಟವನ್ನು ಪರಿಹರಿಸಿಕೊಳ್ಳಬಹುದು ಅಂತೇಳಿ ಹೇಳುವುದಕ್ಕೆ ಅನೇಕ ನಿದರ್ಶನಗಳಿವೆ. ಅದರಲ್ಲಿ ಮುಖ್ಯವಾಗಿ ಎಲ್ಲ ಕಷ್ಟ ಪರಿಹಾರಕ್ಕೆ ದೇವರ ನಾಮ ಸಂಕೀರ್ತನೆ. ಎಷ್ಟೊತ್ತಿಗೂ ಬಾಯಿಯಲ್ಲಿ ದೇವರ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇರಬೇಕು. ಯಾಕೆ ಹೇಳಿದರೆ, ಈ ದೇವರ ನಾಮವನ್ನು ನಾವು ಉಚ್ಚಾರಣೆ ಮಾಡ್ತಾ ಇದ್ದರೆ ಅದು ಎಲ್ಲ ಪಾಪಗಳನ್ನು ಪರಿಹರಿಸ್ತದಂತೆ. ನಮ್ಮ ಎಲ್ಲ ತೊಂದರೆಗಳಿಗೆ ಮೂಲ ಕಾರಣ ಯಾವುದಂದರೆ ಪಾಪ. ಪಾಪ ಅಂದರೆ ಏನು, ಪುಣ್ಯ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳುವ. ಪಾಪ ಅಂದರೆ ನಾವು ಮಾಡುವ ಕೆಟ್ಟ ಕೆಲಸದ ಫಲ, ಅದು ಪಾಪ. ನಾವು ಮಾಡುವ ಒಳ್ಳೆಯ ಕೆಲಸದ ಫಲ ಪುಣ್ಯ. ಆ ಪುಣ್ಯ ನಮ್ಮನ್ನು ರಕ್ಷಣೆ ಮಾಡ್ತದೆ. ಪಾಪ ನಮಗೆ ಕೆಟ್ಟ ದುಃಖವನ್ನು ಕೊಡ್ತದೆ, ನಮಗೆ ದುಃಖವನ್ನು ಕೊಡ್ತದೆ. ಹಾಗಾದರೆ ದುಃಖಕ್ಕೆ ಮೂಲ ಕಾರಣವಾದದ್ದು ಯಾವುದಂದರೆ ಪಾಪ. ಆ ಪಾಪ ಪರಿಹಾರಕ್ಕೆ ದೊಡ್ಡ ಸಾಧನ ಹೇಳಿದರೆ ಹರಿಸ್ಮರಣೆ. ಅಂದರೆ ದೇವರ ನಾಮ ಸ್ಮರಣೆಯನ್ನು ಮಾಡಿದರೆ ಎಲ್ಲ ಪಾಪ ಪರಿಹಾರ ಆಗ್ತದೆ ಹೇಳ್ತಾರೆ. ಒಂದು ಮಾತು ಬರ್ತದೆ, ಒಂದು ಶಾಸ್ತ್ರದಲ್ಲಿ ಒಂದು ಶ್ಲೋಕ ನಮಗೆ ನೆನಪಿಗೆ ಬರ್ತದೆ. ಎಷ್ಟು ಒಳ್ಳೆಯ ಮಾತು ಹೇಳಿದರೆ, ನೋಡುವಾಗ ನಮಗೆ ದೇವರನ್ನು ನಿಂದೆ ಮಾಡಿದ ಹಾಗೆ ಕಾಣ್ತದೆ, ಆದರೆ ಅದರ ಅರ್ಥ ತಿಳ್ಕೊಂಡ್ರೆ ನಮಗೆ ದೇವರ ಮಹಿಮೆ ನಮಗೆ ಗೊತ್ತಾಗ್ತದೆ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಭೂಮಿಯಲ್ಲಿ ದೊಡ್ಡ ಕಳ್ಳ ಯಾರು ಹೇಳಿದರೆ ನಾರಾಯಣ ಅಂತೆ. ದೇವರು ದೊಡ್ಡ ಕಳ್ಳ ಅಂತೆ. ಯಾಕೆ ಹೇಳಿದ್ದು ಅವನನ್ನು ದೊಡ್ಡ ಕಳ್ಳ ಅಂತ ಯಾಕೆ ಹೇಳ್ತಾರೆ ಹೇಳಿದರೆ, ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಯಾಕೆ ಹೇಳಿದರೆ, ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ನಾವು ಹಿಂದೆ ಎಷ್ಟು ಜನ್ಮ ಬಂದಿದೆ, ಯಾವ ಜನ್ಮದಲ್ಲಿ ಎಷ್ಟೆಷ್ಟು ಪಾಪ ಮಾಡಿದ್ದೇವೆ ಲೆಕ್ಕವೇ ಇಲ್ಲ. ಎಷ್ಟೇ ಪಾಪ ಇರಲಿ, ಭಕ್ತಿಯಿಂದ ನಾರಾಯಣ ಹೇಳಿದರೆ ಹರತಿ, ಅಶೇಷಂ ಹರತಿ, ಸ್ವಲ್ಪವೂ ಇಲ್ಲದ ಹಾಗೆ ಕದ್ದುಕೊಂಡು ಬಿಡ್ತಾನಂತವನು. ಆದ್ದರಿಂದ ಅವನು ಪ್ರಸಿದ್ಧ ಚೋರ ಅಂತ. ಅದು ಬ್ಯಾಂಕಿನ ದರೋಡೆ ಮಾಡೋದಲ್ಲ, ಸಂಪತ್ತು ಕದಿಯುವುದಲ್ಲ. ಮತ್ತೇನೆಂದರೆ, ಒಬ್ಬ ಮಾಡಿದ ಪಾಪವನ್ನು ಅವನ ಭಕ್ತಿಯಿಂದ ನಾರಾಯಣ ಹೇಳಿದರೆ ಅಥವಾ ಕೃಷ್ಣ ಹೇಳಿದರೆ ಚೂರೂ ಇಲ್ಲದ ಹಾಗೆ ಕದ್ದು ಬಿಡ್ತಾನಂತವನು, ಪರಿಹಾರ ಮಾಡಿ ಬಿಡ್ತಾನಂತೆ. ಅದಕ್ಕೆ ಅವನಿಗೆ ಹರಿ ಅಂತ ಹೆಸರು. ಹರಿ ಅಂದರೆ ಹರತೀತಿ ಹರಿಹಿ, ಎಲ್ಲವನ್ನು ಅವನು ಅಪಹರಿಸಿ ಬಿಡ್ತಾನೆ. ಆದ್ದರಿಂದ ಅವನು ಹರಿ. ಯಾವುದನ್ನು? ಒಳ್ಳೆಯದನ್ನು ಅಪಹರಿಸುವುದಲ್ಲ, ಪಾಪವನ್ನು ಪರಿಹರಿಸ್ತಾನೆ. ಆದ್ದರಿಂದ ಇದು ಸರಳವಾದದ್ದು. ಏನು, ನಿಮಗೇನಾದರೂ ಜಾತಕ ತೋರಿಸ್ಲಿಕ್ಕೆ ಹೋದರೆ ಹೇಳ್ತಾರೆ ಇಂತಹ ದೋಷ ಉಂಟು, ಇಂತಹ ಶಾಂತಿ ಮಾಡಬೇಕು ಎಲ್ಲ ಹೇಳ್ತಾರೆ. ಊಟಕ್ಕೆ ಗತಿ ಇರುವುದಿಲ್ಲ ಪಾಪ. ಅವರು ಯಾವ ಶಾಂತಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ಅವರಿಗೆ ಶಾಂತಿ ಹೇಗಾಗಬೇಕು, ನೆಮ್ಮದಿ ಹೇಗೆ ಸಿಗಬೇಕು ಹೇಳಿದರೆ ಇದನ್ನು ಮಾಡ್ತಾ ಬನ್ನಿ. ಆದರೆ ಏನಾಗ್ತದೆ ಹೇಳಿ, ಜನಗಳಿಗೆ ಇದು ಪಥ್ಯ ಆಗುವುದಿಲ್ಲ. ಏನಾದರೂ ಪ್ರಾಯಶ್ಚಿತ್ತ ಹೇಳಿ ಖರ್ಚು ಮಾಡಿಸಿದರೆ ಅವರಿಗೆ ತೃಪ್ತಿ. ಹಾಗಲ್ಲ, ಇದು ದೊಡ್ಡ ಇದು. ನೀವೇನಾದರೂ ಪ್ರಾಯಶ್ಚಿತ ಮಾಡಬೇಡಿ ಹೇಳುವುದಲ್ಲ, ಪ್ರಾಯಶ್ಚಿತ ಮಾಡೋದು ತಪ್ಪು ಮಾಡಬೇಡಿ ಹೇಳುವುದಲ್ಲ. ನಿಜವಾಗಿ ಶಾಸ್ತ್ರದಲ್ಲೇ ಹೇಳಿದ್ದು ಅದನ್ನು ಮಾಡಬೇಕು. ಆದರೆ ಯಾರು ಮಾಡಬೇಕು? ತ್ರಾಣ ಇದ್ದವನು ಮಾಡಬೇಕು. ತ್ರಾಣ ಇಲ್ಲದವನು ಇನ್ನೂ ತ್ರಾಣ ಕಳ್ಕೊಳ್ತಾನವನು. ಅಂಥದ್ದೆಲ್ಲ ಮಾಡಲಿಕ್ಕೆ ಹೋದರೆ ಗೊತ್ತಾಯ್ತಲ್ಲ. ತ್ರಾಣ ಇದ್ದವನು ಮಾಡಬೇಕು. ಮಾಡಿ ದೇವರೇ ಅಂತೇಳಿ ಹೇಳ್ತಾರೆ, ಅವನು ಮಾಡಿಯೇ ಪರಿಹಾರ ಆಗೋದು ಮಾಡಬೇಕು. ಆದರೆ
ತ್ರಾಣ ಇದ್ದವರು ಆ ಪರಿಹಾರವನ್ನು ಮಾಡುವಾಗಲೂ ಕೂಡ ದೇವರ ಎಚ್ಚ ಇರಲಿದ್ದೇ ಮಾಡಿದರು ಅಂತ ಹೇಳಿದರೆ ಅದು ಸಫಲ ಆಗುವುದಿಲ್ಲ. ಅದು ಸಾಫಲ್ಯವನ್ನು ಹೊಂದುವುದು ಅವನ ಸ್ಮರಣಪೂರ್ವಕ ಮಾಡಿ ಅವನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿದಾಗ. ಆದ್ದರಿಂದ ಈ ನಾಮಸ್ಮರಣೆಗೆ ಅಷ್ಟು ಫಲ ಉಂಟು. ಎಲ್ಲವನ್ನ ಏನಾದರೂ ಕಳ್ಳ ಮನೆಗೆ ಬರ್ತಾನೆ, ಎಲ್ಲ ಬಾಗಿಲು ಬೀಗ ಒಡೆದು ಎಲ್ಲವನ್ನು ಕದ್ದುಕೊಂಡು ಹೋಗ್ತಾನೆ. ಆದರೆ ಎಲ್ಲಾದರೂ ಒಂದು ಕಡೆಯಲ್ಲಿ ಅವನಿಗೆ ತಿಳಿಯದ ಹಾಗೆ ಇರ್ತದೆ, ಅದು ಉಳಿದುಕೊಂಡಿರ್ತದೆ. ಅಪ್ಪ ಇದೊಂದು ಉಳಿಯಿತು ಅಂತ ಸಂತೋಷ ಪಡ್ತಾನೆ ಅವನು. ಹಾಗೆ ದೇವರು ಎಂದೂ ಮಾಡೋದಿಲ್ಲಂತೆ. ಅವನು ಆ ರೀತಿ ಭಕ್ತಿಯಿಂದ ಹೇಳಿದರೆ ಸ್ವಲ್ಪವೂ ಇಲ್ಲದ ಹಾಗೆ ಕದ್ದುಕೊಂಡು ಹೋಗ್ತಾನೆ, ಅವನು ಎಲ್ಲವನ್ನು ಕರ್ಕೊಂಡು ಹೋಗ್ತಾನೆ. ಆ ಮೂಲ ರೂಪವಾದದ್ದು, ದುಃಖಕ್ಕೆ ಮೂಲವಾದ ಪಾಪ ಪರಿಹಾರ ಅಂದರೆ ಯಾವ ದುಃಖವೂ ಇಲ್ಲ. ಆದ್ದರಿಂದ 24 ಗಂಟೆ ಎಚ್ಚರ ಇರುವಷ್ಟು ಹೊತ್ತಿನಲ್ಲಿ ಏನೇ ಕೆಲಸ ಮಾಡ್ತಿರಲಿ ಅವನ ಸ್ಮರಣೆ ನಾಮ ಸಂಕೀರ್ತನೆ ಮಾಡ್ತಾ ಇದ್ದರೆ ಎಲ್ಲ ಪಾಪ ಪರಿಹಾರ ಆಗ್ತದೆ. ಅದರಿಂದ ಇದು ಬಹಳ ಶ್ರೇಷ್ಠವಾದದ್ದು. ದೇವರ ನಾಮ ಸಂಕೀರ್ತನೆ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಯಾಕೆ ಇದನ್ನು ಹೇಳಿದರೆ ಕಷ್ಟಪಡುವ ಜನಗಳಿಗೆ ಸರಳವಾದ ಸಾಧನ ಇದು. ಯಮಭಟರು ಹೇಳ್ತಾರಂತೆ, ಯಮಭಟರು ಬಂದು ನಮ್ಮನ್ನೆಲ್ಲ ಬೆದರಿಸ್ತಾರಂತೆ. ಅವರ ರೂಪ ನೋಡುವಾಗ ಹೆದರಿಕೆ ಆಗ್ತದಂತೆ, ಗೊತ್ತಾಯ್ತಲ್ಲ. ಅಂತಹ ಯಮಭಟರನ್ನು ನೋಡಿ ಬೆದರಿ ಹೋಗುವ ಪ್ರಸಂಗ ಇರ್ತದೆ. ಅಂತಹ ಯಮಭಟರಿಗೆ ಯಮಧರ್ಮರಾಜ ಹೇಳ್ತಾನಂತೆ, ಏನು ಹೇಳಿದರೆ, ನೋಡಿ ಯಾವತ್ತೂ ನೀವು ಯಮಭಟರೇ ಒಮ್ಮೆ ಅಜಾಮಿಳನ ವಿಷಯದಲ್ಲಿ ಅಜಾಮಿಳ ತುಂಬ ಅಪರಾಧವನ್ನು ಮಾಡಿ ಅವನನ್ನು ಉದ್ಧಾರ ಮಾಡಬೇಕು ಕಾಣಿಸ್ತದೆ. ಯಾಕೆ ಹೇಳಿದರೆ ಅಪರಾಧ ಮಾಡಿದವನು ಉದ್ಧಾರ ಮಾಡಬೇಕು ಅಂತ ಹೇಗೆ ಕಾಣಿಸ್ತದೆ ದೇವರಿಗೆ ಅಂತ ನಮಗೆ ಕಾಣ್ಬೋದು. ಆದರೆ ಅವನು ಹಿಂದೆ ತುಂಬ ಒಳ್ಳೆಯ ಕೆಲಸ ಮಾಡಿದವನು. ಏನೋ ಒಂದು ದುರ್ಘಟನೆಯ ಸಂದರ್ಶನದಿಂದ ಅವನಿಗೆ ಅಂತಹ ಒಂದು ಪಾಪಕೃತ್ಯ ಮಾಡುವಂತಹ ಒಂದು ಪ್ರಸಂಗ ಬಂತು. ಪಾಪಕೃತ್ಯ ಮಾಡಿ ಜೀವನವನ್ನೆಲ್ಲ ಸವಿಸಿಕೊಂಡ, ಅದರಲ್ಲಿ ಪಾಪಕೃತ್ಯದಲ್ಲೇ ಸವಿಸಿಕೊಂಡ. ಆದರೆ ಕೊನೆಗೆ ಮಗನ ನೆಪದಲ್ಲಿ ನಾರಾಯಣ ಅಂತೇಳಿ ಭಕ್ತಿಯಿಂದ ಕರೆದ. ಆಗಲೇ ಯಮಭಟರು ಬಂದು ತಡಿಲಿಕ್ಕೆ ಬರ್ತಾರೆ, ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಆಗ ವಿಷ್ಣು ದೂತರು ಬಂದು ಅವನನ್ನು ತಡೀತಾರೆ. ನೀವು ಇನ್ನೊಂದು ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ಅವನು ಒಳ್ಳೆಯ ಕೆಲಸ ಮಾಡಿದ್ದಾನೆ, ಏನು ಎಂತಹ ಪಾಪ ಎಲ್ಲ ಮಾಡಿದ್ದಾನೆ ಅವನು ನಾವು ಕರ್ಕೊಂಡು ನಮ್ಮ ಯಮಧರ್ಮರಾಜನ ಆಜ್ಞೆ ನಮಗೆ ಪಾಪ ಮಾಡಿದವರನ್ನು ಕರ್ಕೊಂಡು ಬರಬೇಕು ಅಂತ. ಇವನು ಮಾಡಿದಷ್ಟು ಪಾಪ ಯಾರೂ ಮಾಡಲಿಕ್ಕಿಲ್ಲ, ಅಷ್ಟು ಪಾಪ ಮಾಡಿದ್ದಾನೆ, ನಾನು ಕರ್ಕೊಂಡು ಹೋಗ್ತೇವೆ. ಇಲ್ಲ, ನೀವು ಯಮಧರ್ಮರಾಜನ ಹತ್ರ ಪುನಃ ಹೋಗಿ ಕೇಳಿ ಅಂತೇಳಿ ಕೇಳುವಾಗ ಯಮಧರ್ಮರಾಜ ಅವರಿಗೆ ಆಜ್ಞೆ ಮಾಡ್ತಾನಂತೆ, ನೋಡಿ ನೀವೆಲ್ಲ ಈ ಒಂದು ಪಾಪಗಳಿಗೆ ಶಿಕ್ಷೆಯನ್ನು ಕೊಡುವುದು ಯಾರಿಗೆ ಹೇಳಿದರೆ ಭಗವಂತನಿಂದ ವಿಮುಖರಾದವರ ವಿಷಯದಲ್ಲಿ. ಯಾರು ಭಕ್ತಿಯಿಂದ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾರ ಅವರ ಹತ್ತಿರ ನೀವು ಹೋಗಬೇಡಿ ಅಂಥೇಳಿ ಯಮಧರ್ಮರಾಜ ತನ್ನ ಭಟರಿಗೆ ಆದೇಶ ಕೊಡ್ತಾನಂತೆ. ಹಾಗಾದರೆ ಇಂತಹ ಹರಿಸ್ಮರಣೆಗೆ ಅಷ್ಟು ಮಹತ್ವ ಉಂಟು. ಎಷ್ಟೊತ್ತಿಗೂ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಇರಬೇಕಂತೆ. ಮಾತ್ರ ಇಂತಹ ನಾಮ ಸಂಕೀರ್ತನೆ ಮಾಡಬೇಕು ಅನ್ನುವಂತಹ ಬುದ್ಧಿ ನಮಗೆ ಹುಟ್ಟಬೇಕಾದರೆ ಆ ದೇವರು ನಮಗೆ ಮಾಡಿದ ಉಪಕಾರದ ಸ್ಮರಣೆ ಬೇಕು. ಅವನೆಷ್ಟು ಉಪಕಾರ ಮಾಡಿದ್ದಾನೆ ಏನು ಹೇಳಿದರೆ ಅವನ ಉಪಕಾರವನ್ನು ನಾವು ಸ್ಮರಣೆ ಮಾಡುವುದು ಯಾವ ರೀತಿ ಹೇಳಿದರೆ, ನೋಡಿ ನಾವು ಹೇಗಿದ್ದೇವೆ ಹೇಳಿದರೆ ಯಾವ ಕೆಲಸವೂ ನಮ್ಮಿಂದ ಆಗೋದಲ್ಲ, ಭಗವಂತನ ಅನುಗ್ರಹದಿಂದ ಆಗೋದು. ನೋಡಿ ಉತ್ಸವ ಬೀದಿಯಲ್ಲಿ ತಟ್ಟಿರಾಯನನ್ನು ನಿಲ್ಲಿಸಿರ್ತಾರೆ. ಎದೂರಿನಲ್ಲಿ, ದೇವಸ್ಥಾನದ ಎದೂರಿನಲ್ಲಿ 2 ತಟ್ಟಿರಾಯನ ವಿಗ್ರಹಗಳನ್ನು ಇಟ್ಟಿರ್ತಾರೆ. ಕತ್ತಿ ಹಿಡ್ಕೊಂಡು ಗುರಾಣಿ ಹಿಡ್ಕೊಂಡು ಅವನು ಹೀಗೆ ಇರ್ತಾನೆ. ಇವತ್ತು ರಾತ್ರಿ ನೋಡಿದರೂ ಹಾಗೇ ಇರ್ತಾನೆ, ನಾಳೆ ಬೆಳಗ್ಗೆ ನೋಡಿದರೂ ಹಾಗೇ ಇರ್ತಾನೆ. ಯಾವ ವ್ಯತ್ಯಾಸವೂ ಇಲ್ಲ. ಯಾಕೆ? ಅವನ ಒಳಗೆ ಕುಣಿಸತಕ್ಕ ವ್ಯಕ್ತಿ ಒಳಗೆ ಇಲ್ಲ. ಒಳಗೆ ಒಬ್ಬ ಹೊಕ್ಕಿ ಕುಣಿಸ್ಲಿಕ್ಕೆ ಶುರು ಮಾಡಿದರೆ ಅವನು ಕೈ ಕಾಲೆಲ್ಲ ಅಲುಗಾಡಿಸ್ತಾನೆ, ಎಲ್ಲ ತಲೆ ಎಲ್ಲ ಅಲುಗಾಡಿಸ್ತಾನೆ. ಹಾಗಾದರೆ ಒಳಗೆ ವ್ಯಕ್ತಿ ಪ್ರವೇಶ ಮಾಡದಿದ್ದರೆ ಯಾವ ಕ್ರಿಯೆಯೂ ಇಲ್ಲ. ಹಾಗೆ ನಮ್ಮ ಯಾವ ಕ್ರಿಯೆ ನಡೆಯುವುದು ಕೂಡ ಅದು ಒಳಗೆ ಭಗವಂತ ಇದ್ದು ನಡೆಸಿದರೆ ಮಾತ್ರ. ಅವನ ಅನುಗ್ರಹ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ಆದ್ದರಿಂದ ಅವನ ಅನುಗ್ರಹದಿಂದ ನಡೆಯುವುದು. ಹಾಗೆ ಅವನ ಅನುಗ್ರಹಕ್ಕೆ ಬೇಕಾದ ಕೆಲಸ ನಮ್ಮಿಂದ ನಡಿಬೇಕು. ಮುಖ್ಯವಾದ್ದು ಏನು ಹೇಳಿದರೆ, ನೋಡಿ ನಮಗೆ ಏನಾದರೂ ದೇವರಿಗೆ ಪ್ರಿಯವಾದ ಕೆಲಸವನ್ನು ಮಾಡ್ತೇವೆ ಹೇಳಿದರೆ ಅದಕ್ಕೆ ನಾವು ಹೊತ್ತು ತೆಗೆದರೆ ಜೀವನ ಮಾಡಲಿಕ್ಕೆ ದಾರಿ ಇಲ್ಲ. ಯಾಕೆಂದರೆ ಕೆಲಸ ಮಾಡಿದರೆ ಹೊಟ್ಟೆ ತುಂಬುತ್ತದೆ, ಕೆಲಸ ಮಾಡದಿದ್ದರೆ ಹೊಟ್ಟೆ ತುಂಬುವುದಿಲ್ಲ. ಕೆಲಸಕ್ಕೆ ಹೋಗದೆ ಈ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಆ ದಿವಸ ಹೊಟ್ಟೆ ಹೇಗೆ ತುಂಬಬೇಕು? ಆ ರೀತಿಯ ಪರಿಸ್ಥಿತಿಯ ಜನಗಳಿದ್ದಾರೆ. ಅದಕ್ಕೆ ಏನಂದರೆ ಏನೇ ಕೆಲಸ ಮಾಡಿದೆ ಪ್ರತಿಯೊಂದು ಕೆಲಸವೂ ಕೂಡ ಅದು ಭಗವಂತನ ಆರಾಧನೆ, ಅವನ ಪ್ರೀತಿಗೆ ಮಾಡತಕ್ಕ ಕೆಲಸ. ಅಂದರೆ ಅದನ್ನು ನಾವು ಆ ರೀತಿ ಯೋಚನೆ ಮಾಡಿಕೊಳ್ಬೇಕು. ಹೇಗೆ ಹೇಳಿದರೆ ಪ್ರತಿಯೊಂದು ನಮಗೆ ಮನುಷ್ಯ ಜನ್ಮವನ್ನು ದೇವರು ಕೊಟ್ಟಿದ್ದಾನೆ. ಈ ಮನುಷ್ಯ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಬದುಕಬೇಕು.
ಮನುಷ್ಯರಾಗಿ ಬದುಕಬೇಕಂದ್ರೆ ನಮಗೆ ಕೆಲವೊಂದು ನಿಯಮಗಳೆಲ್ಲ ಇರ್ತವೆ. ಆ ನಿಯಮಗಳನ್ನು ನಾವು ಪಾಲನೆ ಮಾಡ್ತಾ ಇದ್ದರೆ ಅದು ಮನುಷ್ಯತ್ವವನ್ನು ಉಳಿಸಿಕೊಂಡಾಗ್ತದೆ. ಇನ್ನು ಮುಂದಿನ ವಿಷಯದಲ್ಲಿ ಹೇಳ್ತೇನೆ ನಾನು ಆ ವಿಷಯವನ್ನು. ಆ ರೀತಿಯಾಗಿ ನಾವು ಹಾಗೆ ಏನಂದರೆ ನೋಡಿ, ಒಬ್ಬ ಸಂಸಾರಿ ಪುರುಷ ಇರ್ತಾನೆ, ಮನುಷ್ಯ ಇರ್ತಾನೆ, ಒಬ್ಬ ಸಂಸಾರಿ. ಆ ಸಂಸಾರಿಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಅವನಿಗೆ ಹೊಣೆಗಾರಿಕೆ ಉಂಟು ಕೆಲವೆಲ್ಲ. ಅದನ್ನೆಲ್ಲ ಅವನು ನಿಭಾಯಿಸಿಕೊಳ್ಬೇಕು. ಅದನ್ನೆಲ್ಲ ನಿಭಾಯಿಸಿಕೊಂಡು ಕೊಂಡು ದೇವರ ಪ್ರೀತಿಗೆ ಬೇಕಾದ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಹೇಳಿದರೆ ಅದನ್ನು ಮಾಡ್ತಿರುವಾಗಲೇ ಈ ಅನುಸಂಧಾನವನ್ನು ಇಟ್ಟುಕೊಳ್ಳಿ. ಇದೆಲ್ಲ ದೇವರು ಕೊಟ್ಟ ಪರಿವಾರ, ಇದನ್ನು ಪೋಷಣೆ ಮಾಡುವುದು ನನ್ನ ಧರ್ಮ, ಅದಕ್ಕಾಗಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಒಂದು ಕೆಲಸ ಜೀವನಕ್ಕೋಸ್ಕರ ಒಂದು ವೃತ್ತಿಯನ್ನು ಮಾಡ್ತಾ ಇದ್ದರೂ ಕೂಡ ಅದು ಕೂಡ ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡಲಿಕ್ಕೆ ನಮಗೆ ಒಂದು ಅವಕಾಶವನ್ನು ಕೊಡ. ಈ ರೀತಿಯ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಅನುಸಂಧಾನ ಭಗವಂತನ ಪ್ರೀತಿಗೋಸ್ಕರ ಮಾಡ್ತೇನೆ. ಯಾಕೆಂದರೆ ಆ ಹೆಂಡತಿ ಮಕ್ಕಳನ್ನು ಅದು ದೇವರು ಕೊಟ್ಟ ಪರಿವಾರ, ಅದನ್ನು ಪೋಷಣೆ ಮಾಡೋದು ಧರ್ಮ. ಅದು ಮಾಡದೆ ಹೋದರೆ ಏನು ಅನ್ಯಾಯ ಆಗ್ತಾನೆ, ಅನ್ಯಾಯ ಮಾಡಿದವನಾಗ್ತಾನೆ. ಯಾಕೆ ಹೇಳಿದರೆ, ಒಂದು ಹುಡುಗಿಯ ಕೈ ಹಿಡಿದು ಕರ್ಕೊಂಡು ಬರುವಾಗ ಇವತ್ತು ಮಂಟಪದಲ್ಲಿ ಈ ಮದುವೆಯ ಸಂದರ್ಭದಲ್ಲಿ ಅವನ ಹತ್ರ ಪ್ರತಿಜ್ಞೆ ಮಾಡಿಸ್ತಾರೆ. ನಮ್ಮಲ್ಲಿ ಆ ಕ್ರಮ ಉಂಟು. ಧರ್ಮದ ವಿಷಯದಲ್ಲಿ, ದುಡ್ಡಿನ ವಿಷಯದಲ್ಲಿ, ಕಾಮದ ವಿಷಯದಲ್ಲಿ ಇವಳನ್ನು ಮೀರಿ ನಾನು ಹೋಗೋದಿಲ್ಲ ಅಂಥೇಳಿ ಪ್ರತಿಜ್ಞೆ ಮಾಡಿಸ್ತಾರೆ. ಆ ಪ್ರತಿಜ್ಞೆ ಮಾಡಿ ಆ ಹೆಣ್ಣು ನೋಡಿ ತಾಯಿಯ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಅವಳಿಗೆ ಯಾರು? ಗಂಡನೇ ಸರ್ವಸ್ವ. ಆವರೆಗೆ ತಂದೆ ತಾಯಿಯ ಪೋಷಣೆಯಲ್ಲಿ ಚೆನ್ನಾಗಿ ಇದ್ದವಳು ಇಲ್ಲಿ ಬರುವಾಗ ವ್ಯತಿರಿಕ್ತವಾಗಿ ವಿಪರೀತವಾಗಿ ಇಲ್ಲಿ ಹಿಂಸೆ ಆದರೆ ಎಷ್ಟು ಕಷ್ಟ ಆಗ್ತದೆ. ಹಾಗಾಗಬಾರದು. ಅವನು ಮಾತು ಕೊಟ್ಟಿದ್ದಾನೆ, ಯಾವ ವಿಚಾರದಲ್ಲಿ ಅವಳನ್ನು ಮೀರಿ ಹೋಗೋದಿಲ್ಲ ಅಂತ. ಆದ್ದರಿಂದ ನಾನು ಕೈ ಹಿಡಿದ ದೇವರು ನನ್ನ ಅನುಗ್ರಹ ಮಾಡಿದ ಪರಿವಾರ ಇದು, ಇದನ್ನು ಪೋಷಣೆ ಮಾಡೋದು ನನ್ನ ಧರ್ಮ. ಹಾಗೆ ಅವಳಲ್ಲಿ ಹುಟ್ಟಿದ ಮಕ್ಕಳು ನನ್ನ ಮಕ್ಕಳು, ಅವರನ್ನು ಪೋಷಣೆ ಮಾಡೋದು ನನ್ನ ಧರ್ಮ. ಅವರಿಗೆ ಯಾವ ರೀತಿಯು ಅಂದರೆ ಧರ್ಮಕ್ಕೆ ವಿರುದ್ಧವಾಗದ ರೀತಿಯಲ್ಲಿ ಅವರನ್ನು ಪೋಷಣೆ ಮಾಡೋದು ಅದು ನನ್ನ ಪರಮಧರ್ಮ. ಅದಕ್ಕೋಸ್ಕರ ನಾನು ಏನಾದರೂ ಉದ್ಯೋಗ ಮಾಡೋದು ಅದು ಕೂಡ ಭಗವಂತನ ಪ್ರೀತಿಗೆ ಕಾರಣ ಅಂತೇಳಿ ಹೀಗೆ ತಿಳ್ಕೊಂಡಾಗ ಅವಕಾಶ ಇಲ್ಲ ಅಂತ ಹೇಳಬೇಕಾಗಿಲ್ಲ. ಅವನು ಮಾಡುವ ಕೆಲಸದ ಸಂದರ್ಭದಲ್ಲಿಯೂ ಕೂಡ ಮಧ್ಯದಲ್ಲಿ ಅವನನ್ನು ನೆನೆದುಕೊಂಡು ಹಾಗೆ ಮಾಡಿದರೆ ಅವನು ಮಾಡುವ ಪ್ರತಿಯೊಂದು ಕೆಲಸವೂ ಭಗವಂತನ ಆರಾಧನೆ ಆಗ್ತದೆ ಅಂತ. ಹಾಗೆ ಇದು ಭಗವಂತನ ಬಹಳ ಇದಕ್ಕಿಂತ ಮಿಗಿಲಾದ ಸಾಧನ ಇಲ್ಲ. ಯಾವತ್ತೂ ಮಾಡತಕ್ಕಂಥದ್ದು. ಕಾಲ ನಿಯಮ ಇಲ್ಲ. ಬೆಳಗ್ಗೆ ಎಚ್ಚರ ಆದ ಕೂಡಲೇ ರಾತ್ರಿ ಮಲಗುವವರೆಗೆ ಎಚ್ಚರ ಇರುವಷ್ಟು ಹೊತ್ತು ಅವನು ಹೇಳ್ತಾ ಇದ್ದರೆ ಆವತ್ತು ಮಾಡಿದ ಪಾಪ ಆವತ್ತು ಪರಿಹಾರ ಆಗ್ತದಂತೆ. ಆ ಪಾಪ ಪರಿಹಾರ ಆಯಿತಂದರೆ ನಿಮಗೆ ಪೀಡೆ ಕಡಿಮೆ ಆಗ್ತದೆ, ಈ ತೊಂದರೆಗಳೆಲ್ಲ ಪರಿಹಾರ ಆಗ್ತದೆ. ನೀವು ಪ್ರಾಯಶ್ಚಿತ್ತ ಮಾಡುವಾಗಲೂ ಕೂಡ ಭಟ್ರು ಹೋಮ ಮಾಡ್ತಾರೆ ನನ್ನದೆಲ್ಲ ಪರಿಹಾರ ಆಗ್ತದೆ ಅಂತ ಇವನು ಅಷ್ಟರಲ್ಲಿ ಎಲ್ಲೋ ಮನಸ್ಸಿಟ್ಟುಕೊಂಡಿದ್ದರೆ ಆ ಪ್ರಾಯಶ್ಚಿತ್ತ ಮಾಡಿ ಏನೂ ಪ್ರಯೋಜನ ಇಲ್ಲ. ಗೊತ್ತಾಯ್ತಲ್ಲ. ಆದರೆ ಆ ಪ್ರಾಯಶ್ಚಿತ್ತ ಮಾಡುವ ಸಮಯದಲ್ಲಿ ಮಾಡುವವನು ಕೂಡ ಮಾಡುವ ಹೊತ್ತಿನಲ್ಲಿಯೂ ಕೂಡ ಭಗವಂತನ ಎಚ್ಚರದಿಂದ ಭಗವಂತನ ಪ್ರಿಯವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಶಾಂತಿ ಹೋಮವನ್ನು ಮಾಡ್ತಾ ಇದ್ದಾರೆ, ಅದು ನನ್ನ ಪ್ರಾಯಶ್ಚಿತ್ತವನ್ನು ಪರಿಹಾರ ಮಾಡಲಿಕ್ಕೆ ದೇವರು ಅದರಿಂದ ಅನುಗ್ರಹ ಮಾಡ್ತಾನೆ ಅಂತ ಆ ದೇವರನ್ನು ಅನುಗ್ರಹ ಮಾಡುವ ದೇವರನ್ನು ನೆನೆದುಕೊಂಡು ಆ ಕರ್ತವ್ಯದಲ್ಲಿ ಭಾಗಿಯಾದ ಅಂದರೆ ಅದು ಸಫಲ ಆಗ್ತದೆ. ದೇವರ ಎಚ್ಚರ ಇಲ್ಲದೆ ಮಾಡಿದಂತಹ ಕರ್ತವ್ಯ ಅದು ವ್ಯರ್ಥವಾಗಿ ಹೋಗಿ ಏನೂ ಪ್ರಯೋಜನ ಆಗೋದಿಲ್ಲಂತೆ. ಹಾಗಾದರೆ ಎಲ್ಲಕ್ಕೂ ಕೂಡ ಭಗವಂತನ ಎಚ್ಚರ, ಅವನ ನಾಮ ಸಂಕೀರ್ತನ ಅದೆಲ್ಲ ಬಹಳ ಮುಖ್ಯವಾದದ್ದು. ಆ ನಾಮ ಸಂಕೀರ್ತನೆ ಅಷ್ಟು ಪ್ರಯೋಜನವನ್ನು ನಮಗೆ ಕೊಡ್ತದೆ. ಆದ್ದರಿಂದ ಯಾಕೆ ಇದನ್ನು ಹೇಳಿದರೆ ಪ್ರತಿಯೊಬ್ಬನೂ ಕೂಡ ಇದು ನಾನು ಹೇಳಿದ ಮಾತಲ್ಲ, ಎಲ್ಲ ಶಾಸ್ತ್ರದ ಸಾರ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೆ ಪತಂತೀತಿ ಏತದದ್ಭುತಂ ಹೇಳಿದ್ದಾರೆ. ಅದನ್ನು ಆಶ್ಚರ್ಯ ಆಗ್ತದೆ ನನಗೆ. ನಾರಾಯಣವನ್ನು ನಾಮ ಉಂಟು, ದೇವರು ಕೊಟ್ಟ ನಾಲಿಗೆ ಉಂಟು, ಅದನ್ನು ಉಚ್ಚಾರ ಮಾಡಿದ ನರಕ ಭಯವೇ ಇಲ್ಲ ರೀತಿಯಲ್ಲಿ ಬದುಕ್ಬೋದು. ಆದರೂ ಕೂಡ ಜನಗಳು ನಾಮ ಸಂಕೀರ್ತನೆ ಮಾಡದೆ ಕೆಡ್ತಾ ಇದ್ದಾರಲ್ಲ ಅಂತೇಳಿ ಹೇಳಿ ಇದು ಆಶ್ಚರ್ಯದ ವಿಷಯ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಆ ಭಗವಂತನ ನಾಮ ಸಂಕೀರ್ತನೆ ಬಹಳ ಮುಖ್ಯವಾದದ್ದು. ಸರ್ವವರ್ಗದ ಯಾರೂ ಹೇಳಬಾರ್ದು ಅಂತಲ್ಲ, ಯಾವ ಹೊತ್ತಿನಲ್ಲಿಯೂ ಹೇಳ್ಬೋದು, ಎಲ್ಲರೂ ಹೇಳ್ಬೋದು. ಅದು ಅಷ್ಟು ಶ್ರೇಷ್ಠವಾದದ್ದು. ಪ್ರತಿಯೊಂದು ಕೆಲಸವೂ ಸಫಲವಾಗುವುದು ಆ ಭಗವಂತನ ನಾಮ ಸಂಕೀರ್ತನ ಪೂರ್ವಕವಾಗಿ ಮಾಡಿದಾಗ. ಅದರಿಂದ ಅಂತಹ ನಾಮ ಸಂಕೀರ್ತನೆಯನ್ನು ದೇವರು ನಿರಂತರ ನಮ್ಮ ಬಾಯಿಯಲ್ಲಿ ನುಡಿಸಿ ನಮಗೆಲ್ಲ ತೊಂದರೆಗಳಿಗೆ ಮೂಲ ಕಾರಣವಾಗಿದ್ದಾಗ ಪಾಪ ಪರಿಹಾರ ಆಗಲಿ, ತನ್ಮುಖೇನ ದೇವರ ನಾಮ ಸಂಕೀರ್ತನೆ ಮಾಡಿದರೆ ಎಲ್ಲ ಪರಿಹಾರ ಆಗಿ ಕ್ಷೇಮ ಲಾಭ ಆಗ್ತದೆ ಅನ್ನುವ ಸತ್ಯವನ್ನು ನಾವು ಕಂಡುಕೊಳ್ಳುವ ತನ್ಮುಖೇನ ಇನ್ನೂ ಹೆಚ್ಚು ಹೆಚ್ಚು
ಭಕ್ತಿಯಿಂದ ಅವನ ನಾಮ ಸಂಕೀರ್ತನೆ ಮಾಡುವ ಆಗಲಿ. ಹಾಗೆಯೇ ನಾವು ಆ ರೀತಿ ನಾವು ಆ ಚಿಂತನೆಯನ್ನು ಮಾಡಿಕೊಳ್ಬೇಕು, ಆ ನಾಮ ಸಂಕೀರ್ತನೆಯ ಮಹತ್ವವನ್ನು ತಿಳ್ಕೊಳ್ಬೇಕು. ಭಕ್ತಿಪೂರ್ವಕವಾಗಿ ನಾವು ಮೊದಲು ಏನು ಹೀಗೆ ಬಾಯಲ್ಲಿ ಹೇಳ್ತಾ ಇದ್ದರೆ ಸಾಕು, ಅದು ಭಕ್ತಿಯಿಂದ ಮಾಡಲಿಕ್ಕೆ ಕಾರಣ ಆಗ್ತದೆ. ಆ ಭಕ್ತಿ ಅನ್ನುವಂಥದ್ದು ಅದರಲ್ಲಿ ಬಹಳ ಶ್ರೇಷ್ಠವಾದದ್ದು. ಭಕ್ತಿಪೂರ್ವಕ ಮಾಡಿದರೆ ಎಲ್ಲ ಪಾಪ ಪರಿಹಾರ ಆಗ್ತದೆ ಅನ್ನೋದು ಸಂಶಯವೇ ಇಲ್ಲ. ಅದಕ್ಕೆ ಹನುಮಂತ ದೇವರು ರಾಮದೇವರ ಹತ್ರ ಕೇಳೋದು, ನಿನಗೇನು ಬೇಕು ಕೇಳಿದಾಗ ನನಗೆ ದಿನೇ ದಿನೇ ಕ್ಷಣ ಕ್ಷಣದಲ್ಲಿಯೂ ಕೂಡ ನಿನ್ನಲ್ಲಿ ಭಕ್ತಿ ಹೆಚ್ಚಬೇಕು ಅಂತೇಳಿ ಹೇಳ್ತಾರೆ. ಹಾಗಾದರೆ ಆ ಭಕ್ತಿಪೂರ್ವಕ ಮಾಡುವುದಕ್ಕೆ ಅಷ್ಟು ಮಹತ್ವ ಉಂಟು. ಅಂತಹ ಭಕ್ತಿಯನ್ನು ತುಂಬಿಕೊಳ್ಳಿಕ್ಕೆ ಬೇಕಾದ ಭಗವಂತನ ಮಹಿಮೆಯ ಜ್ಞಾನವನ್ನು ಕೇಳುವ ಲವಲವಿಕೆ ನಮಗೆ ಬರಲಿ. ತನ್ಮುಖೇನ ನಿರಂತರ ದೇವರ ನಾಮ ಸಂಕೀರ್ತನೆ ಮಾಡಿಕೊಂಡು ತಾಪತ್ರಯವನ್ನು ಎಲ್ಲ ಪರಿಹರಿಸಿಕೊಳ್ಳುವ ಅಂತ ದೇವರನ್ನು ಪ್ರಾರ್ಥಿಸಿಕೊಂಡು ಎರಡು ಮಾತುಗಳನ್ನು ಮುಗಿಸ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.